ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಈಗಾಗಲೇ ಕೇಂದ್ರ ಸಭೆಯಲ್ಲಿ ಸಂಸತ್ ಸದನದಲ್ಲಿ ಅಧಿವೇಶನ ಪ್ರಾರಂಭವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಈಗಾಗಲೇ ಏನು ನಮ್ಮ ಕರ್ನಾಟಕದಿಂದ 28 ಸಂಸದರು ಈಗಾಗಲೇ ಅಲ್ಲಿ ಅಧಿವೇಶನದಲ್ಲಿ ಒಂದಿಷ್ಟು ಚರ್ಚೆ, ಕೋಲಾಹಲ, ಏನು ಬಾವಿಗಿಳಿದು ಒಂದು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಮಯದಲ್ಲಿ ನಮ್ಮ ಮಾಜಿ ಪ್ರಧಾನಿಯಾಗಿದ್ದಂಥ ದೇವೇಗೌಡರು ನಮ್ಮ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿರುವಂಥದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿಯಾಗಿ ವೈರಲ್ ಆಗ್ತಿದೆ ಅವರ ವಿಡಿಯೋ. ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸುದ್ದಿ ನಿಮ್ಮ ಮುಂದೆ ಇಡ್ತೀನಿ. ವೀಕ್ಷಕರೇ, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಸತತ ಇಲ್ಲಿಂದ 60 ವರ್ಷಗಳಿಂದ ನಮ್ಮ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುತ್ತಾನೇ ಇದ್ದಾರೆ. ಪ್ರತಿಯೊಂದು ಇಲ್ಲಿ ಯಾವುದೇ ಪಕ್ಷವಾಗಿ ನಾನು ಮಾತಾಡ್ತಿಲ್ಲ, ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕ ಪರವಾಗಿ ಏನೇನು ಯೋಜನೆಗಳು ಬೇಕು, ಜನರಿಗೆ ಏನೇನು ಸಮಸ್ಯೆಗಳಿಗೆ, ಅವನ್ನ ಏನೇನು ಜನರ ಸಮಸ್ಯೆಗಳಿಗೆ ಏನೇನು ಪರಿಹರಿಸಬೇಕು ಅಂತ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಿರಲ್ಲ ಕೇಂದ್ರ ಸದನದಲ್ಲಿ ದೇವೇಗೌಡರಿಗೆ, ಅವರಿಗೆ ನಾವು ಅಭಿನಂದನೆ ತಿಳಿಸ್ಬೇಕು. ಸರ್ಕಾರದಲ್ಲಿ ಒಂದಿಷ್ಟು ಸಲಹೆಗಳು ನೀಡುತ್ತೆ, ನಿಮ್ಮ ರಾಜ್ಯಕ್ಕೆ ಏನೇನು ಬೇಕು ಯೋಜನೆಗಳು ಅಂತ. ಆ ಯೋಜನೆಗಳ ಬಗ್ಗೆ ನಮ್ಮ 28 ಸಂಸದರು ನಮ್ಮ ಕರ್ನಾಟಕದಿಂದ ನಮ್ಮ ಜನರು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತೀರಾ. ನಿಮ್ಗೊಂದಿಷ್ಟು ಎಲ್ಲರೂ ಒಟ್ಟುಗೂಡಿ ನಮ್ಮ ಕರ್ನಾಟಕಕ್ಕೆ ಏನೇನು ಯೋಜನೆಗಳು ಬೇಕು ಅಂತ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕಾಗ್ತಿಲ್ಲ ಅಂದ್ರೆ ನಿಮ್ಗೆ ಇನ್ನೆಷ್ಟು ಅಸಹಾಯಕರಾಗಿದ್ದೀರಾ. ಇದೇನು MLA ಎಲೆಕ್ಷನ್ ಅಲ್ಲ, ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು ಸಂಸದರಾಗಿ, MP ಆಗಿ. ಅದನ್ನೇ ಇಟ್ಕೊಳ್ಳಿ ಅಂತ ನಮ್ಮ ಜನರು ನಿಮ್ಮನ್ನು ಓಟ್ ಹಾಕಿ ಕಳಿಸಿರ್ತಾರೆ. ಕೇಂದ್ರ ಲೋಕಸಭೆಯಲ್ಲಿ ಏನಾದರೂ ಯೋಜನೆಗಳನ್ನ ಜಾರಿ ತರ್ತೀರಾ, ನಮ್ಮ ಕರ್ನಾಟಕದ ಪರವಾಗಿ ಏನಾದರೂ ಒಂದಿಷ್ಟು ಆಸೆಗಳು ಇರುತ್ತೆ, ಅವನ್ನ ಯೋಜನೆಗಳು ಈಡೇರಿಸ್ಕೋಬೇಕು ಅಂತ ಆಗೋದೆ. ಅದ್ರ ಬಗ್ಗೆ ನೀವು ಧ್ವನಿ ಎತ್ತಿದೆ. ಪಾಪ ದೇವೇಗೌಡರು, ಮಾಜಿ ದೇವೇಗೌಡರು ತಮ್ಮ ಇನ್ನೊಂದು 3-4 ತಿಂಗಳು ಹೋದ್ರೆ ಅವರು ನಿವೃತ್ತಿ ಆಗ್ತಾರೆ. ಅಂಥವ್ರು ಕೊನೆ ಉಸಿರಿರೋವರೆಗೂ ನನ್ನ ರಾಜ್ಯಕ್ಕೆ ಪರವಾಗಿ ನಾನು ಹೋರಾಟ ಮಾಡ್ತೀನಿ, ನನ್ನ ರಾಜ್ಯಕ್ಕಾಗಿ ಅಂತ. ಇದೇ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಧ್ವನಿ ಎತ್ತಿರ್ತಾರೆ. ಏನು ಆಲಮಟ್ಟಿ ಡ್ಯಾಮ್ ಸಂಬಂಧಪಟ್ಟಂತ ಏನು ಮುಖ್ಯಮಂತ್ರಿ ಆಗಿರ್ತಾರೆ ದೇವೇಗೌಡರು. ಆ ಸಮಯದಲ್ಲಿ ಆಲಮಟ್ಟಿ ಡ್ಯಾಮ್ ಬಗ್ಗೆ ನೀರಾವರಿ ಯೋಜನೆಗಳಿಗೆ ಧ್ವನಿ ಎತ್ತಿರ್ತಾರೆ. ಯಾವುದೋ ಸುಪ್ರೀಂ ಕೋರ್ಟ್ನಲ್ಲಿ ಅವರೇ ವಾದ ಮಾಡಿರ್ತಾರೆ. ಅಂತ ದೇವೇಗೌಡರು ನಮ್ಮ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುತ್ತಾರೆ ಅಂದ್ರೆ, ನೀವು 28 ಜನ ಸಂಸದರು ಒಟ್ಟುಗೂರಿ ನಮ್ಮ ಕರ್ನಾಟಕಕ್ಕೆ ಏನೇನು ಯೋಜನೆಗಳು ಬೇಕು, ಒಬ್ಬರಾದ್ರೂ ಹೇಳ್ರಿ ಏನು ಯೋಜನೆಗಳು ತಂದಿದ್ದೀರಾ ಕರ್ನಾಟಕಕ್ಕೆ ಅಂತ. ಏನು ಮಾಡಿಲ್ಲ ನೀವು, ಅದ್ರ ಬಗ್ಗೆ ಏನೂ ಇಲ್ಲ. ಸುಮ್ಮನೆ ಯಾರೋ ಒಬ್ರು ಮಾಡ್ತಾರೆ, ನಮ್ಮ ಹೈಕಮಾಂಡ್ ಏನೋ ಮಾಡುತ್ತೆ, ಅವ್ರ ಪರವಾಗಿ ನಾವು ಇರಬೇಕು ಅಂತ ಒಂದಿಷ್ಟು ಲಾಬಿ ಮಾಡ್ಕೊಂಡೆ ಕೂತ್ಕೊಂಡ್ರೆ, ನೀವು ಯಾವಾಗ ನಮ್ಮ ಕರ್ನಾಟಕದ ಪರವಾಗಿ ಯೋಜನೆಗಳನ್ನ ತರೋದಕ್ಕೆ ನೀವು ಲಾಬಿ ಮಾಡೋದು? ದಯವಿಟ್ಟು ಫಸ್ಟ್ ನಮ್ಮ ರಾಜ್ಯದ ಜನತೆಗೆ ಮೊದಲು ಪ್ರಾಮುಖ್ಯತೆ ಕೊಡಿ. ಯಾಕಂದ್ರೆ ಅವರು ನಿಮ್ಗೆ ಓಟ್ ಆಗಿ ಗೆಲ್ಸಿರ್ತಾರೆ. ಇದು ನಾನು ಹೇಳ್ತಿಲ್ಲ, ಜನರು ಸ್ವತಃ ಅವರೇ ನಿಮ್ಗೆ ಓಟ್ ಮಾಡಿ ಹೇಳ್ತಿರೋದು. ಚೀ ತೂ ಅಂತ ಚೀಮಾರಿ ಆಗ್ತಿದ್ದಾರೆ. ಮುಂದಿನ ಬಾರಿ ಓಟ್ ಕೇಳಕ್ ಹೋದ್ರು ಅದನ್ನೇ ನಿಮ್ಗೆ ಹೇಳೋದು. ಕರ್ನಾಟಕದ ಪರವಾಗಿ ಈ ಹಿರಿಯ ವಯಸ್ಸಿನೆಲ್ಲ ಧ್ವನಿ ಎತ್ತಿದಾರಲ್ಲ, ಅವರಿಗೆ ನಮ್ಮ ಕನ್ನಡಿಗರು ವ್ಯಾಪಕವಾಗಿ ಒಂದು ಅಭಿನಂದನೆ ತಿಳಿಸಿದ್ದಾರೆ. ಇಲ್ಲಿ ಪಕ್ಷ ಭೇದ ಮಾಡ್ತಿಲ್ಲ, ಅಥವಾ ಯಾವುದೇ ನಾವು ಈ ಪಕ್ಷದವರು ಆ ಪಕ್ಷದವರು ಅಂತಿಲ್ಲ, ವ್ಯಕ್ತಿಗೆ ಒಂದು ಪ್ರಾಧಾನ್ಯತೆ ಕೊಡೋಣ. ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದ್ದಾರೆ ಅಂದ್ರೆ ಆಗ ನಮಗೆ ಸಂತೋಷದ ವಿಷಯ ಆಗುತ್ತೆ. ಒಟ್ಟಿನಲ್ಲಿ ದೇವೇಗೌಡರು ಅಂದ್ರೆ ಅದೊಂದು ಸ್ವತಃ ನಮ್ಮ CM ಸಿದ್ದರಾಮಯ್ಯ ಹೇಳೋರು. ಯಾಕಂದ್ರೆ ಅವ್ರಿಗಿರುವಂಥ ನೈಪುಣ್ಯತೆ, ಅವ್ರಿಗಿರುವಂತಹ ಮುತ್ಸದ್ಯತೆ, ಅವ್ರಿಗಿರುವಂತಹ ಏನು ನಾಲೆಜು. ಒಂದು ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇರ್ತಾರೆ ಈ ಆಲಮಟ್ಟಿ ಡ್ಯಾಮ್ ಬಗ್ಗೆ. ಅವಾಗ ಅಲ್ಲಿರುವಂಥ ನ್ಯಾಯಾಲಯ ಒಂದು ಬಾರಿ ಆಶ್ಚರ್ಯ ಪಡುತ್ತೆ, ಯಾವ್ಯಾವ ರೀತಿ ಟೆಕ್ನಿಕಲ್ ಪಾಯಿಂಟ್ಸ್ನ ಇಡ್ತಾ ಇರ್ತಾರೆ, ಹೋಗ್ತಾರೆ ನಮ್ಮ ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ. ಅಂತ ದೇವೇಗೌಡರನ್ನ ನೀವು ಅವ್ರಿಗೆ ಕೈ ಜೋಡಿಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ಏನೇನು ಯೋಜನೆಗಳು ಜಾರಿ ತರಬೇಕು ಅಂತ ಸಂಸದರು ಒಟ್ಟಾಗಿ ನೀವು ಒಂದಿಷ್ಟು ಕೇಂದ್ರ ಸರ್ಕಾರದ ಮೇಲೆ ನೀವು ಒತ್ತಡ ತಂದು ನಮ್ಮ ಕರ್ನಾಟಕ ಯೋಜನೆಗಳು ಜಾರಿ ತರೋದು ಬಿಟ್ಟು, ನಿಮ್ಮ ಪಾಡಿಗೆ ನೀವೇನೋ ನಮ್ಮ ಕೇಂದ್ರದಲ್ಲಿ ಹೈಕಮಾಂಡ್ ಇದೆ, ಅವ್ರು ಲಾಬಿ ಮಾಡ್ತಾರೆ ಅಂದ್ಬಿಟ್ಟು ನಾವು ಪಾಡಿಗೆ ನಾವು ಸುಮ್ಮನೆ ಇರೋಣ ಅಂತ ಇದ್ರೆ, ಇದು ಯಾವ ಮಟ್ಟಿಗೆ ಸರಿ ಅನ್ನೋದಷ್ಟು ಜನರು ವ್ಯಾಪಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಮುಂದಿನ ಬಾರಿ ಎಲೆಕ್ಷನ್ಗೆ ಬಂದಾಗ ನೀವು ಓಟ್ ಆಗ ಕೇಳೋಕೆ ಹೋಗಿ, ಅವರು ಪ್ರತಿಯೊಂದರಲ್ಲಿ ಹಿಡ್ಕೊಂಡು ಕೂತಿರ್ತಾರೆ, ಅದು ಯಾವುದ್ರಲ್ಲಿ ಪೂಜೆ ಮಾಡಬೇಕು ಅಂತ. ಇದನ್ನ ತಿಳ್ಕೊಳ್ಳಿ. ಫಸ್ಟು ನೀವು ಜನರಿಗಾಗಿ ಇರೋದು, ನಿಮಗಾಗಿ ಅಲ್ಲ. ನಿಮ್ಮಲ್ಲಿರುವಂತಹ ಲಾಬಿಗಳಿಗೆ ಉಪಯೋಗಿಸ್ಕೋಬೇಡಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.